ದರ್ಶನ್ 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 ಅಂತ 3 ಹೊತ್ತು ಜಪ ಮಾಡ್ತಿದ್ದ ಒಬ್ಬ ಹುಡುಗ ಇವತ್ತು ಅದೇ ದರ್ಶನ್ ಜೊತೆಗೆ ಪೊಲೀಸ್ ಠಾಣೆಯಲ್ಲಿ ಅಂದರ್ ಆಗಿದ್ದಾನೆ ಅಂದ್ರೆ ನೀವು ನಂಬ್ತೀರಾ? ಹೌದು, ಈಗೇನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಸೇರಿ 17 ಜನ ಅಂದರಾಗಿದ್ದಾರೆ. ಅದರಲ್ಲಿ 11ನೇ ಆರೋಪಿಯೇ ಈ ನಾಗರಾಜು ಅಲಿಯಾಸ್ ನಾಗ. 15-20 ವರ್ಷಗಳ ಹಿಂದೆ ಪೆಟ್ರೋಲ್ ಬಂಕ್ ಒಂದರಲ್ಲಿ ಕೆಲಸ ಮಾಡ್ತಿದ್ದ ಈ ಹುಡುಗ ದರ್ಶನ್ ಆಪ್ತ ವಲಯಕ್ಕೆ ಬಂದು ಸೇರ್ಕೊಂಡಿದ್ದೇ ಒಂದು ರೋಚಕ ಕತೆ. ದರ್ಶನ್ 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 3 ಹೊತ್ತು ದರ್ಶನ್ ಅವರ ಯಾವ ಸಿನಿಮಾ ರಿಲೀಸ್ ಆದ್ರೂ ಬಿಡದೆ ನೋಡ್ತಿದ್ದಂತಹ ಈ ಹುಡುಗ, ಸ್ನೇಹಿತರ ಜೊತೆ ದರ್ಶನ್ ಬಗ್ಗೆ ಹೆಮ್ಮೆಯಿಂದ ಹೇಳ್ಕೊತಿದ್ದ ಈ ಹುಡುಗ ಇವತ್ತು ಬೆಳೆದು ನಿಂತ ಪರಿ, ದರ್ಶನ್ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಂತಹ ಪರಿ ನಿಜವಾಗ್ಲೂ ಅಚ್ಚರಿ ಮೂಡಿಸುವಂಥದ್ದು. ಒಂದು ವೇಳೆ ಮೈಸೂರಿಗೆ ಏನಾದರೂ ದರ್ಶನ್ ಬಂದರೆ ಅವರ ಎಲ್ಲ ಕಾರ್ಯಕ್ರಮಗಳನ್ನು ಶೆಡ್ಯೂಲ್ ಮಾಡ್ತಿದ್ದದ್ದು, ಅವ್ರ ಊಟೋಪಚಾರವನ್ನು ನೋಡ್ಕೊಳ್ತಿದ್ದು, ಅವರ ಪ್ಲಾನ್ಗಳನ್ನು ಫಿಕ್ಸ್ ಮಾಡ್ತಿದ್ದು, ಅವರ ವ್ಯವಹಾರಗಳನ್ನು ನೋಡ್ಕೊತಿದ್ದು ಇದೇ ನಾಗರಾಜು. ಮೈಸೂರಿನ TK ಲೇಔಟ್ನ ಇದೇ ನಾಗರಾಜು. ದರ್ಶನ್ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ಬಲಗೈ ಬಂಟನಾಗಿದ್ದಂತಹ ಈ ನಾಗರಾಜು ಅಭಿಮಾನಿಗಳು ಮತ್ತು ದರ್ಶನ್ ನಡುವೆ ಸೇತುವೆಯಾಗಿ ಕೂಡ ಕೆಲಸ ಮಾಡ್ತಿದ್ದ. ಮೈಸೂರಿಗೆ ದರ್ಶನ್ ಕರೆಸಬೇಕು ಅಂತ ಯಾರಾದರೂ ಪ್ಲಾನ್ ಮಾಡಿಕೊಂಡ್ರೆ ಅದಕ್ಕೆ ಮೊದಲು ಕಾಂಟ್ಯಾಕ್ಟ್ ಮಾಡಬೇಕಾಗಿದ್ದು ಇದೇ ನಾಗರಾಜನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಬಾಸ್ ಕಡೆಯಿಂದ, ಡಿ ಬಾಸ್ ಕಡೆಯಿಂದ ಎಲ್ಲ ಕೆಲಸ ಆಗ್ತವೆ, ಡಿ ಬಾಸ್ ಸಿಗ್ತಾರೆ ನಮಗೆ ಮಾತಾಡಿಸ್ಲಿಕ್ಕೆ, ಮೀಟ್ ಮಾಡಲಿಕ್ಕೆ, ಅವ್ರನ್ನ ಕರೆಸಲಿಕ್ಕೆ ಅನ್ನುವಂತಹ ಅಭಿಪ್ರಾಯ ದರ್ಶನ್ ಅಭಿಮಾನಿಗಳಲ್ಲಿತ್ತು. ಅದಾಗ್ತಾ ಇತ್ತು ಕೂಡ. ಆದರೆ ಇವತ್ತು ಅದೇ ಡಿ ಬಾಸ್ ಭಾಗಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತಹ ಕೊಲೆ ಪ್ರಕರಣದಲ್ಲಿ ಅವರ ಜೊತೆಯೇ ಜೈಲು ಸೇರಿದ್ದಾರೆ ನಾಗರಾಜು ಬೆಳೆದು ಬಂದ ರೀತಿಯನ್ನು ಕೇಳಿದ್ರೆ ನಿಜಕ್ಕೂ ಅಚ್ಚರಿಯಾಗುತ್ತೆ. ಮುಂದೆ ಅವರು ಕಟ್ಟಿಕೊಂಡಿದ್ದಂತಹ ಕನಸುಗಳ ಬಗ್ಗೆ ಕೇಳಿದ್ರೂ ಕೂಡ ಅಚ್ಚರಿಯಾಗುತ್ತೆ. ರಾಜಕಾರಣಿಯಾಗಿ ನಾನು ಬೆಳಿಬೇಕು, ಹೆಸರು ಮಾಡಬೇಕು ಅಂದ್ಕೊಂಡಿದ್ದಂತಹ ನಾಗರಾಜು ಇವತ್ತು ಕಂಬಿಯ ಹಿಂದೆ ನಿಂತಿದ್ದಾರೆ. ಮೈಸೂರು ಮಹಾನಗರ ಪಾಲಿಕೆ ಚುನಾವಣೆಗೆ 21ನೇ ವಾರ್ಡ್ನಿಂದ ಸ್ಪರ್ಧೆ ಮಾಡಿ ಕಾರ್ಪೊರೇಟರ್ ಆಗಬೇಕು ಅನ್ನೋ ಕನಸು ಕಟ್ಟಿಕೊಂಡಿದ್ದ ನಾಗರಾಜು ಬಾಳಲ್ಲಿ ವಿಧಿ ಬೇರೆಯದೇ ಆಟ ಆಡಿದೆ. ಅಸಲಿಗೆ ಕರ್ನಾಟಕ ರಾಜ್ಯ ಪ್ರದೇಶ ಕುರುಬರ ಸಂಘದ ನಿರ್ದೇಶಕರಾಗಿ, ಮೈಸೂರಿನಿಂದ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಂತಹ ನಾಗರಾಜು ಮುಂದೆ ಕಾರ್ಪೊರೇಟರ್ ಆಗಬೇಕು ಅನ್ನೋ ಕನಸು ಕಟ್ಟಿಕೊಂಡಿದ್ದವರು, ಅದಕ್ಕೆ ಬೇಕಾದಂತಹ ಎಲ್ಲ ತಯಾರಿಯನ್ನು ಕೂಡ ಮಾಡಿಕೊಂಡಿದ್ದವರು. ಹೇಳಿ ಕೇಳಿ ದರ್ಶನ್ಗೆ ಕಾಂಗ್ರೆಸ್ ನಾಯಕರ ಜೊತೆಗೆ ಒಂದು ಸ್ವಲ್ಪ ನಿಕಟ ಸಂಪರ್ಕ ಇತ್ತು. ಆ ಸಂಪರ್ಕವನ್ನೇ ಬಳಸಿಕೊಂಡು ಕಾಂಗ್ರೆಸ್ ಟಿಕೆಟ್ ಗಿಟ್ಟಿಸಿಕೊಂಡು ಕಾರ್ಪೊರೇಟರ್ ಆಗಬೇಕು ಅನ್ನೋ ಕನಸು ಕಟ್ಕೊಂಡಿದ್ದಂತಹ ನಾಗರಾಜು ಇವತ್ತು ಬೇರೆಯದ್ದೇ ಹಾದಿ ಹಿಡಿದಿದ್ದಾರೆ. ಸಾಕಷ್ಟು ಕಷ್ಟಪಟ್ಟಂತಹ ವ್ಯಕ್ತಿ. ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡಿಕೊಂಡು, ಹುಡುಗರನ್ನ ಸಂಘಟಿಸಿಕೊಂಡು, ದರ್ಶನ್ ಅಭಿಮಾನಿಗಳನ್ನು ಒಟ್ಟುಗೂಡಿಸಿಕೊಂಡು, ದರ್ಶನ್ ಪರವಾಗಿ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿಕೊಂಡು ಬರ್ತಿದ್ದಂತಹ ಇದೇ ವ್ಯಕ್ತಿ ಒಂದು ಹಂತಕ್ಕೆ ದರ್ಶನ್ ಬಲಗೈ ಬಂಟ ಆಗ್ತಾರೆ. ಅವ್ರು ಯಾವುದೇ ಪ್ರವಾಸಕ್ಕೆ ಹೋದ್ರೂ ಕೂಡ ಈ ನಾಗರಾಜು ಅಲ್ಲಿ ಇದ್ದೇ ಇರ್ತಿದ್ದ. ಮೈಸೂರಿನಲ್ಲಿರುವ ದರ್ಶನ್ ಫಾರ್ಮ್ ಹೌಸ್ನ ಸಂಪೂರ್ಣ ನಿರ್ವಹಣೆಯನ್ನು ಕೂಡ ಮಾಡ್ತಿದ್ದವನು ಇದೇ ನಾಗರಾಜು ಇವತ್ತು ಜೈಲ್ನ ಸೇರಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಭಾಗಿಯಾಗಿದ್ದಾರೆ ಅಂತ ಹೇಳ್ತಾ ಇರುವಂತಹ ಕೊಲೆ ಪ್ರಕರಣದಲ್ಲಿ ಈತನೂ ಕೂಡ ಭಾಗಿಯಾಗಿದ್ದಾನೆ ಅನ್ನೋ ಆರೋಪದಲ್ಲಿ ಅಂದರಾಗಿದ್ದಾನೆ. ಅವತ್ತು ಸ್ಥಳ ಮಹಜರಿಗೆ ಪೊಲೀಸರು ದರ್ಶನ್, ಪವಿತ್ರ ಗೌಡ ಸೇರಿ ಪ್ರಮುಖ ಆರೋಪಿಗಳನ್ನು ಕರ್ಕೊಂಡ್ಬಂದಾಗ ಅದೇ ಸ್ಥಳದಲ್ಲಿ ಬಿಕ್ಕಿ ಹತ್ತಿದ್ದವನು ಇದೇ ನಾಗರಾಜು. ನಾನು ಯಾಕೆ ಹಿಂಗೆ ಮಾಡಿಬಿಟ್ಟೆ? ಭವಿಷ್ಯದ ಕನಸುಗಳನ್ನು ಕಟ್ಕೊಂಡಿದ್ದಂತಹವನು, ಭವಿಷ್ಯದಲ್ಲಿ ಏನೇನೋ ಆಗಬೇಕು, ರಾಜಕಾರಣಿ ಆಗಬೇಕು, ದೊಡ್ಡ ಎತ್ತರಕ್ಕೆ ಬೆಳಿಬೇಕು ಅಂದ್ಕೊಂಡಿದ್ದವನು ಜೈಲು ಸೇರಿಬಿಟ್ನಲ್ಲ ಅನ್ನೋ ದುಃಖದಲ್ಲಿ, ಅಥವಾ ನಮ್ಮ ಬಾಸ್ಗೆ ಈ ಪರಿಸ್ಥಿತಿ ಬಂತಲ್ಲ, ಎಲ್ಲರ ಮುಂದೆ ತಲೆ ಎತ್ತಿ ನಡೀತಿದ್ದಂತಹ ನಮ್ಮ ಡಿ ಬಾಸ್ ಈಗ ಕೈ ಕಟ್ಟಿ ನಿಲ್ಲುವಂಗಾಯ್ತಲ್ಲ ಅನ್ನೋದನ್ನೆಲ್ಲ ನೋಡಿ ಬಿಕ್ಕಿ ಅಳ್ತಿದ್ದವನು ಇದೇ ನಾಗರಾಜು. ನೋಡಿ, ಒಂದು ಕೊಲೆ ಪ್ರಕರಣ, ಒಂದು ಎಡವಟ್ಟು, ಜೀವನದಲ್ಲಿ ಇಟ್ಟಂತಹ ಒಂದು ತಪ್ಪು ಹೆಜ್ಜೆ ಯಾವೆಲ್ಲ ಹಂತಕ್ಕೆ ತಂದು ನಿಲ್ಲಿಸುತ್ತೆ ಅಂತ. ಬಹಳ ದೊಡ್ಡ ಕನಸು ಕಟ್ಕೊಂಡಿದ್ದಂತಹ ನಾಗರಾಜು ಅಲಿಯಾಸ್ ನಾಗ ಇವತ್ತು ಕಂಬಿಯ ಹಿಂದೆ ನಿಂತಿದ್ದಾನೆ.